ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣದ ನಂತರ ಕರ್ನಾಟಕದಲ್ಲಿ ಅಂತಹದ್ದೇ ಹಲವು ಪ್ರಕರಣಗಳು ವರದಿಯಾಗ್ತಾ ಇದೆ. ಹೆಂಡತಿಯ ಕಾಟಕ್ಕೆ ಕಾನ್ಸ್ಟೇಬಲ್ ಒಬ್ರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ವರದಿಯಾಗಿತ್ತು. ಇದೀಗ ಹಾಸನದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ರು ಪತ್ನಿಯ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಹಾಸನ ನಗರದ ಸಾಫ್ಟ್ವೇರ್ ಇಂಜಿನಿಯರ್ ಪ್ರಮೋದ್ ಆತ್ಮಹತ್ಯೆಗೆ ಶರಣಾಗಿದ್ದು ಪತ್ನಿಯ ಕಾಟದಿಂದ ಬೇಸತ್ತು ಈ ಕೃತ್ಯವನ್ನ ಎಸಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಬೆಂಚ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಪ್ರಮೋದ್ ಡಿಸೆಂಬರ್ 29ರಂದು ಮನೆಯಿಂದ ಹೊರಗೆ ಹೋಗಿದ್ರು. ಆ ಬಳಿಕ ನಾಪತ್ತೆಯಾಗಿದ್ದಾರೆ. ಗೋರೂರು ಸಮೀಪದ ಹೇಮಾವತಿ ನದಿಗೆ ಹಾರಿ ಆತ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಪ್ರಮೋದ್ ಶವವನ್ನ ನೋಡಲು ಪತ್ನಿ ಬಂದಿದ್ದು ಅದೇ ಸಮಯದಲ್ಲಿ ಒಂದು ದೊಡ್ಡ ಹೈಡ್ರಾಮವೇ ನಡೆದು ಬಿಟ್ಟಿದೆ. ಪತ್ನಿಯ ತಾಯಿ ಹಾಗೂ ಮಗು ಜೊತೆ ಈಕೆ ಬಂದಿದ್ಲು. ಪತಿಯ ಶವವನ್ನ ನೋಡಲು ಬಂದಿರ್ತಾಳೆ. ಇದೇ ವೇಳೆ ಪತ್ನಿಯ ಕುಟುಂಬದ ಸದಸ್ಯರು ಹಾಗೂ ಪ್ರಮೋದ್ ಕುಟುಂಬದ ಸದಸ್ಯರ ನಡುವೆ ವಾಗ್ವಾದ ಶುರುವಾಗುತ್ತೆ. ಪತ್ನಿಯನ್ನ ಪ್ರಮೋದ್ ಕುಟುಂಬದ ಸದಸ್ಯರು ಬೆನ್ನಟ್ಟಿದ್ದಾರೆ. ಯಾಕಂತಂದ್ರೆ ನನ್ನ ಮಗನ ಸಾವಿಗೆ ನೀನೇ ಕಾರಣ ಎನ್ನುವಂತಹ ಒಂದು ಮಾತನ್ನ ಅವರು ಆಡಿದ್ದಾರೆ. ನಂತರ ಪತ್ನಿ ಮತ್ತು ಆಕೆಯ ತಾಯಿಯನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಅಂದ್ರೆ ಪತಿಯ ಪ್ರಮೋದನ ಕುಟುಂಬದ ಸದಸ್ಯರಿಂದ ಪತ್ನಿಯ ತಾಯಿಯನ್ನ ಹಾಗೂ ಪತ್ನಿಯನ್ನ ಪೊಲೀಸರು ಸೇವ್ ಮಾಡಿದ್ದಾರೆ. ಜನರನ್ನ ನಿಯಂತ್ರಣ ಮಾಡಲು ಪೊಲೀಸರು ಹರಸಾಹಸ ಪಡುವಂತೆ ಆಯಿತು. ಪತ್ನಿ ಕಾಟಕ್ಕೆ ಬೇಸತ್ತು ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ ಪ್ರಕರಣ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ನಾನು ಆಗ ಹೇಳ್ದಾಗೆ ಕರ್ನಾಟಕದ ವಿವಿಧೆಡೆ ಇಂತಹದ್ದೇ ಘಟನೆಗಳು ವರದಿಗಳು ಆಗ್ತಾನೆ ಇದೆ. ಇದು ಯಾವಾಗ ಇದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.